ನಮಸ್ಕಾರ. ಮಕ್ಕಳ ಹೋಮ್ವರ್ಕ್ಗೆ ಸಹಾಯ ಮಾಡೋಕೆ ಅಥವಾ ಅವರಿಗೆ ಕಷ್ಟ ಅಂತ ಅನ್ಸೋ ಒಂದು ಸಬ್ಜೆಕ್ಟನ್ನ ಕಲ್ಸೋಕೆ ಇದಕ್ಕಿಂತ ಸುಲಭವಾದ ದಾರಿ ಇದ್ರೆ ಹೇಗಿರುತ್ತೆ ಅಲ್ವಾ? ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಮಕ್ಕಳ ಕಲಿಕೆ ಜಗತ್ತನ್ನೇ ಹೇಗೆ ಬದಲಾಯಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೌದು, ಇದೇ ಅಲ್ವಾ ಈಗ ಎಲ್ಲ ಪೋಷಕರ ಮನಸ್ಸಲ್ಲಿರೋ ದೊಡ್ಡ ಪ್ರಶ್ನೆ. ಈ ಹೊಸ ಟೆಕ್ನಾಲಜಿ ಮಕ್ಕಳ ಕಲಿಕೆಗೆ ನಿಜವಾಗ್ಲೂ ಒಂದು ವರಾನ ಅಥವಾ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡುತ್ತಾ? ಬನ್ನಿ, ಈ ಪ್ರಶ್ನೆ ಹಿಂದಿರೋ ಸತ್ಯ ಏನು ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಈ ವಿಷಯದ ಬೇಸಿಕ್ಸ್ಗೆ ಹೋಗ್ಬಿಡೋಣ. ಎಐ ಈ ಪದವನ್ನ ನಾವೀಗ ಪೇಪರ್ನಿಂದ ಹಿಡಿದು ಟಿವಿ ಡಿಬೇಟ್ಗಳ ತನಕ ಎಲ್ಲೆಲ್ಲೂ ಕೇಳ್ತಾನೇ ಇದ್ದೀವಿ. ಆದ್ರೆ ಇದರ ಸಿಂಪಲ್ ಅರ್ಥವಾದ್ರೂ ಏನೋ? ನೋಡಿ, ಇದು ಅಷ್ಟೊಂದೇನೂ ಕಾಂಪ್ಲೆಕ್ಸ್ ಇಲ್ಲ. ತುಂಬನೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮಷೀನ್ಗಳಿಗೆ ನಮ್ಮ ಥರಾನೇ ಯೋಚನೆ ಮಾಡೋ ಹಾಗೆ, ಕಲಿಯೋ ಹಾಗೆ ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋ ಹಾಗೆ ಟ್ರೈನಿಂಗ್ ಕೊಡೋದೇ ಎಐ. ಅಂದ್ರೆ ಅವುಗಳನ್ನ ಸ್ಮಾರ್ಟ್ ಮಾಡೋದು. ಇದು ನಮ್ಮದೇ ಬುದ್ಧಿವಂತಿಕೆಯ ಒಂದು ಟೆಕ್ನಾಲಜಿ ವರ್ಷನ್ ಅಷ್ಟೇ. ಅಂದ್ಹಾಗೆ ಈ ಟೆಕ್ನಾಲಜಿ ನಮ್ಗೇನು ಹೊಸದೇನಲ್ಲ. ಯೋಚನೆ ಮಾಡಿ ನೋಡಿ, ನಮ್ಮ ಫೋನಲ್ಲಿ ಟೈಪ್ ಮಾಡಬೇಕಾದ್ರೆ ತಾನಾಗೆ ಪದಗಳು ಬರುತ್ತಲ್ಲ, ಆಟೋ ಕರೆಕ್ಟ್. ಅಥವಾ ಇವತ್ತಿನ ವೆದರ್ ಹೇಗಿದೆ ಅಂತ ಕೇಳಿದ್ರೆ ಗೂಗಲ್ ಅಸಿಸ್ಟೆಂಟ್ ಉತ್ತರ ಕೊಡುತ್ತಲ್ಲ, ಇವೆಲ್ಲವೂ ಎಐನೇ. ಅಂದ್ರೆ ನಾವು ಆಲ್ರೆಡಿ ಪ್ರತಿದಿನ ಇದನ್ನ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಈ ಎಐ ಅನ್ನೋದು ಬರೀ ಈ ಥರ ಚಿಕ್ಕಪುಟ್ಟ ಕೆಲಸಗಳಿಗೆ ಮಾತ್ರನಾ? ಖಂಡಿತ ಇಲ್ಲ. ಎಜುಕೇಷನ್ ಫೀಲ್ಡಲ್ಲಿ ಇದು ತರಬಹುದಾದ ಬದಲಾವಣೆಗಳು ವಾವ್, ನಿಜಕ್ಕೂ ಅದ್ಭುತ. ಅದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಈ ಕಂಪ್ಯಾರಿಸನ್ ನೋಡಿ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಎಡಗಡೆ ಇರೋದು ನಮ್ಮ ಟ್ರೆಡಿಷನಲ್ ಕ್ಲಾಸ್ ರೂಮ್, ಅಂದ್ರೆ ಎಲ್ಲರಿಗೂ ಒಂದೇ ಪಾಠ, ಒಂದೇ ಸ್ಪೀಡ್. ಆದ್ರೆ ಬಲಗಡೆ ನೋಡಿ, ಇಲ್ಲಿ ಎಐ ಏನ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಮಗುವಿನ ಕಲಿಕೆಯ ಕೆಪಾಸಿಟಿನ ಅರ್ಥ ಮಾಡ್ಕೊಂಡು ಅವರಿಗಾಗೇನೆ ಸ್ಪೆಷಲ್ ಲೆಸನ್ಸ್ ಕೊಡುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಖಾನ್ ಅಕಾಡೆಮಿ, ಅದರಲ್ಲಿರೋ ಎಐ ಒಂದು ಮಗು ಮ್ಯಾಥ್ಸ್ನ ಯಾವ ಫಾರ್ಮುಲಾದಲ್ಲಿ ತಪ್ಪು ಮಾಡ್ತಿದೆ ಅಂತ ಕರೆಕ್ಟಾಗಿ ಕಂಡುಹಿಡಿದು ಅದೇ ವಿಷಯದ ಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೊಸ ಪ್ರಾಬ್ಲಮ್ಸ್ ಕೊಡುತ್ತೆ. ಇದೇ ಪರ್ಸನಲೈಸ್ಡ್ ಲರ್ನಿಂಗ್ನ ಪವರ್. ಒಂದು ಸನ್ನಿವೇಶ ಯೋಚನೆ ಮಾಡಿ. ರಾತ್ರಿ 10 ಗಂಟೆ, ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾರೆ. ದಿಢೀರಂತ ಒಂದು ಡೌಟ್ ಬಂತು. ಆಗೇನ್ ಮಾಡೋದು? ಇಂಥ ಟೈಮ್ನಲ್ಲಿಯೇ ಚಾಟ್ ಜಿಪಿಟಿ ಅಥವಾ ಗೂಗಲ್ ಜೆಮಿನಿ ಅಂತಹ ಎಐ ಟೂಲ್ಸ್ 24x7 ಅವೈಲಬಲ್ ಇರೋ ಒಬ್ಬ ಪರ್ಸನಲ್ ಟ್ಯೂಟರ್ ಥರ ಕೆಲಸ ಮಾಡುತ್ತವೆ. ಯಾವುದೇ ಪ್ರಶ್ನೆ ಇರಲಿ, ತಕ್ಷಣವೇ ಸಿಂಪಲ್ ಆಗಿ ಉತ್ತರ ಕೊಟ್ಟು ಹೆಲ್ಪ್ ಮಾಡ್ತವೆ. ಅಷ್ಟೇ ಅಲ್ಲ, ಹೊಸ ಭಾಷೆ ಅಂದ್ರೆ ಇಂಗ್ಲಿಷ್ ಕಲಿಯೋವಾಗ ಪ್ರೊನೌನ್ಸಿಯೇಷನ್ ಸರಿ ಮಾಡ್ಕೊಳ್ಳೋಕೆ ಅಥವಾ ಬಯಾಲಜಿ ಥರ ಕಷ್ಟದ ಸಬ್ಜೆಕ್ಟನ್ನ 3D ಇಮೇಜ್ಗಳ ಮೂಲಕ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೂಡ ಎಐ ಹೆಲ್ಪ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕಲಿಕೆ ಅನ್ನೋದು ಬರೀ ಓದೋದು ಮಾತ್ರ ಅಲ್ಲ, ಬದಲಿಗೆ ಒಂದು ಇಂಟರಾಕ್ಟಿವ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸರಿ, ಇಲ್ಲಿವರೆಗೂ ನಾವು ಅಕಾಡೆಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಎಐ ಅನ್ನೋದು ಬರೀ ಮಾರ್ಕ್ಸ್ ತಗೊಳೋಕ್ ಮಾತ್ರನಾ? ಖಂಡಿತ ಅಲ್ಲ. ಮಕ್ಕಳಲ್ಲಿರೋ ಕ್ರಿಯೇಟಿವಿಟಿನ ಹೊರಗೆ ತರೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಹೇಗಪ್ಪ ಅಂದ್ರೆ, ಇದೊಂದು ಮ್ಯಾಜಿಕ್ ಟೂಲ್ ಇದ್ದ. ಇದೊಂದು ಅದ್ಭುತವಾದ ಯೋಚನೆ ಅಲ್ವಾ? ಮಕ್ಕಳ ಮನಸ್ಸಲ್ಲಿ ಸಾವಿರಾರು ಕಥೆಗಳು, ಚಿತ್ರಗಳು ಹೀಗೆ ಓಡಾಡ್ತಾನೇ ಇರುತ್ತೆ. ಅವರ ಆ ಇಮ್ಯಾಜಿನೇಷನ್ಗೆ ತಕ್ಷಣವೇ ಜೀವ ತುಂಬೋಕೆ ಎಐ ಒಂದು ಅದ್ಭುತವಾದ ಸಾಧನವಾಗಿ ನಿಲ್ಲುತ್ತೆ. ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ತುಂಬಾನೇ ಸಿಂಪಲ್. ಒಂದು ಮಗು ತನ್ನ ಮನಸ್ಸಿನಲ್ಲಿರೋ ಬೆಟ್ಟದ ಮೇಲೆ ರೇನ್ಬೋ ತಿಂತಿರೋ ಒಂದು ಡೈನೋಸಾರ್ ಅಂತ ವಿವರಿಸಿದ್ರೆ ಸಾಕು, ಎಐ ಅದನ್ನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಒಂದು ಸುಂದರವಾದ ಚಿತ್ರವನ್ನಾಗಿ ಮಾಡಿಕೊಡುತ್ತೆ. ಇದರಿಂದ ಮಕ್ಕಳ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ ಮತ್ತೆ ಇಮ್ಯಾಜಿನೇಷನ್ ಪವರ್ ನೆಕ್ಸ್ಟ್ ಲೆವೆಲ್ಗೋಗುತ್ತೆ. ಓಕೆ, ಇಷ್ಟೆಲ್ಲ ಅದ್ಭುತವಾದ ಉಪಯೋಗಗಳಿದ್ರೂ ಯಾವುದೇ ಟೆಕ್ನಾಲಜಿ ಬಳಸುವಾಗ ಒಂದಷ್ಟು ಜವಾಬ್ದಾರಿಗಳು ಇದ್ದೇ ಇರುತ್ತೆ ಅಲ್ವಾ? ಹಾಗೇನೆ ಎಐ ಬಳಸುವಾಗ್ಲೂ ಪೋಷಕರಾಗಿ, ಶಿಕ್ಷಕರಾಗಿ ನಾವು ಕೆಲವು ಪ್ರಮುಖ ವಿಷಯಗಳನ್ನ ಖಂಡಿತ ಗಮನದಲ್ಲಿಟ್ಕೋಬೇಕು. ಈ 3 ರೂಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಒಂದನೇದು, ಮಕ್ಕಳು ಎಐ ಬಳಸುವಾಗ ದೊಡ್ಡವರ ಗೈಡೆನ್ಸ್ ಇರಲೇಬೇಕು. ಎರಡನೇದು, ಎಐ ಕೊಡೋ ಉತ್ತರವೇ ಫೈನಲ್ ಅಂತ ಅನ್ಕೋಬಾರ್ದು. ಅದನ್ನ ಪ್ರಶ್ನೆ ಮಾಡೋ, ವಿಮರ್ಶೆ ಮಾಡೋ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಕ್ಕಳಲ್ಲಿ ಬೆಳೆಸಬೇಕು. ಮತ್ತು ಮೂರನೇ ಹಾಗೂ ಅತಿ ಮುಖ್ಯವಾದ ಪಾಯಿಂಟ್, ಎಐ ಅನ್ನೋದು ಕೇವಲ ಒಂದು ಟೂಲ್. ಮೊದಲು ತಮ್ಮ ಸ್ವಂತ ಬುದ್ಧಿ ಉಪಯೋಗಿಸಬೇಕು ಅನ್ನೋದನ್ನ ಮಕ್ಕಳಿಗೆ ಪದೇ ಪದೇ ನೆನಪಿಸ್ತಾ ಇರಬೇಕು. ಮತ್ತು ಇದುವೇ ಇವತ್ತಿನ ಈ ಇಡೀ ಚರ್ಚೆಯ ಒಂದು ಮುಖ್ಯ ಸಾರಾಂಶ. ಟೆಕ್ನಾಲಜಿ ಎಷ್ಟೇ ಮುಂದುವರಿಯಲಿ, ಒಂದು ಕ್ಲಾಸ್ ರೂಮ್ನಲ್ಲಿ ಟೀಚರ್ ಕೊಡುವ ಪ್ರೀತಿ, ಕಾಳಜಿ ಮತ್ತೆ ಮಾರ್ಗದರ್ಶನಕ್ಕೆ ಎಐ ಯಾವತ್ತೂ ಸರಿಸಾಟಿಯಾಗೋಕೆ ಸಾಧ್ಯನೇ ಇಲ್ಲ. ನೆನ್ಪಿಡಿ, ಎಐ ಕೇವಲ ಒಬ್ಬ ಅಸಿಸ್ಟೆಂಟ್, ಗುರುವಲ್ಲ. ಹಾಗಾದ್ರೆ ಈ ಒಂದು ಅದ್ಭುತವಾದ ತಂತ್ರಜ್ಞಾನವನ್ನ ನಮ್ಮ ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ ಜವಾಬ್ದಾರಿಯುತವಾಗಿ ಮತ್ತು ಕ್ರಿಯೇಟಿವ್ ಆಗಿ ಹೇಗೆಲ್ಲ ಬಳಸಬಹುದು?
ಇದು ನಾವೆಲ್ಲರೂ ಒಟ್ಟಿಗೆ ಯೋಚಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ.